ತರಬೇತಿ ಒಂದು ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ. ಈ ಒಂದು ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡವಳೇಶ ಶ್ರೀಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಮ್ಮ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಬಂಗಾಳ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾಗಿ ನಮ್ಮ ಶಾಲೆಯ ಇಂಗ್ಲಿಷ್ ವಿಷಯದ ಬೋಧಕರಾಗಿರುವಂತಹ SN ಬಾಲರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಪ್ರೌಢಶಾಲೆಯ ಇಂಗ್ಲಿಷ್ ಶಿಕ್ಷಕರಾದಂತಹ SS ಹಿರೇಮಠ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ನಮ್ಮ ಶಾಲೆಯ SS ಶಿಕ್ಷಕಿಯಾಗಿ ಇರತಕ್ಕಂತಹ ಪೂಜಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ವಿಜ್ಞಾನ ವಿಷಯ ಬೋಧನೆ ಮಾಡುವಂತಹ ಸೀಮಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂತಹ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾಗಿ ಕಂಠೇಗೌಡ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಾರೆ. BED ಪ್ರಶಿಕ್ಷಣಾರ್ಥಿಗಳ ನಿಕಟ ಸೇವಾ ತರಬೇತಿಯ ಬೀಳ್ಕೊಡುವ ಸಮಾರಂಭದ ಮುಖ್ಯ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಸತೀಶ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈಗ ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕರಾದಂತಹ SS ಹಿರೇಮಠ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತಾಡಬೇಕಂತ ಹೇಳಿ ಅವರಿಗೆ ಮುಗಿಸ್ಬೋದು. BED ಪ್ರಶಿಕ್ಷಣಾರ್ಥಿಗಳ ನಿಕಟ ಸೇವಾ ತರಬೇತಿಯಲ್ಲಿ ಇಲ್ಲಿವರೆಗೆ 45 ದಿನಗಳವರೆಗೆ ನಮ್ಮೊಂದಿಗೆ ಇಂಗ್ಲಿಷ್ ಮತ್ತು ಸಮಾಜ ವಿಜ್ಞಾನ ವಿಷಯವನ್ನು ಒಳಗೊಂಡಂತೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ತಮ್ಮೊಂದಿಗೆ ಪಾಠವನ್ನ ಹೇಳ್ತಾ ಆಟದಲ್ಲಿ ಪಾಲ್ಗೊಳ್ತಾ ಸಾಕಷ್ಟು ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಸತೀಶ್ ಸರ್ ಅವರಿಗೆ ನಾನು ಮೊದಲಿಗೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವರು ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಧನ್ಯವಾದಗಳಿದೆ. ಯಾಕಪ್ಪ ಅಂತಂದ್ರೆ ಅವರಿಗೆ ಸಮೀಪ ಆಗಿರ್ತಕ್ಕಂಥ ಶಾಲೆ ಆಗಿರ್ಬೋದು ಕೂಡ, ಆದ್ರೂ ಕೂಡ ಕಾನ್ವೆಂಟ್ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ಏನಪ್ಪಾ ಅಂದ್ರೆ ಆದಷ್ಟು ಸಪೋರ್ಟಿವ್ ಆಗಿ ಒಂದು ಯಾವುದೇ ಪಾಠ ಬೋಧನೆ ಮಾಡುವಾಗ ಹೇಳ್ತಾ ಇದ್ರು ಅವ್ರು ನಮ್ಗೆ ಅಲ್ಲಿ ಒಂದು ಸ್ಟಾಫ್ ರೂಮ್ ಒಳಗೆ ನಮ್ಗೆ 8th ಕ್ಲಾಸ್ ಅವ್ರು ಈ ತರ ಸಪೋರ್ಟ್ ಮಾಡಿ ಎಲ್ಲ ಪಾಠಗಳನ್ನು ಕೇಳ್ತಾ ಇದ್ದಾರೆ ಸರ್. ಆಮೇಲೆ 9th ಕ್ಲಾಸ್ ಅವರು ಚೆನ್ನಾಗಿ ಪಾಠಗಳನ್ನು ಕೇಳ್ತಾ ಇದ್ದಾರೆ. 10th ಅವರು ಆಟದಲ್ಲಿ ಯಾವ ರೀತಿಯಾಗಿ ನೀವು ಪಾಲ್ಗೊಂಡಿದ್ದಿಲ್ಲ ಅದ್ರ ವಿಚಾರಗಳನ್ನು ಕೂಡ ನಮ್ಮ ಜೊತೆಗೆ ಬಂದು ಹಂಚ್ಕೊಳ್ತಾ ಇದ್ರು. ಅಷ್ಟೇ ಏನಪ್ಪಾ ಅಂತಂದ್ರೆ ನಮ್ಮನಿಗೂ ಸ್ಟಾಫ್ ಜೊತೆಗೂ ಕೂಡ ಬಹಳಷ್ಟು ಏನಂತಂದ್ರೆ ಅವಿನಾಭಾವ ಸಂಬಂಧವನ್ನು ಹೊಂದ್ಕೊಂಡು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳಾಗಿರ್ಬೋದು. ನಮ್ಮ ಕಾರ್ಯ ಕೆಲಸಗಳಲ್ಲಿ ತಾವು ಕೂಡ ತಮ್ಮದೇ ಆದ ರೀತಿಯಲ್ಲಿ ಏನಂತಂದ್ರೆ ತಮ್ಮ ಸಹಾಯ ಹಸ್ತವನ್ನು ನೀಡ್ತಾ ಇದ್ರು. ಯಾವುದೇ ವಿಚಾರಗಳನ್ನ ಏನಾದ್ರು ಫೋನ್ ಕರೆ ಮಾಡಿ ಅಂತ ಹೇಳೋದ್ರ ಮೂಲಕ ಏನೋ ಇರ್ಬೋದು, ಪತ್ರಿಕೆ ತರೋದು ಇರ್ಬೋದು, ಪೇಪರ್ ಎಕ್ಸಾಮ್ಗಳನ್ನ ನಡೆಸೋದಿರ್ಬೋದು, ಸಾಕಷ್ಟು ವಿಚಾರಗಳೇನಪ್ಪ ಅಂತಂದ್ರೆ ನಮ್ಮೊಂದಿಗೆ ಬಹಳಷ್ಟು ಅವರು ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಜೊತೆಗೆ ಇಲ್ಲಿ ನಾವು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ BED ತರಬೇತಿಯನ್ನು ಅವ್ರು ಏನು ತೆಗೆದುಕೊಂಡು ಇಲ್ಲಿ ನಮ್ಮ ಶಾಲೆಯಲ್ಲಿ ಆಯ್ಕೆ ಮಾಡ್ಕೊಂಡ್ಬಂದು ಯಾಕೆ ಮಾಡ್ಕೊಂಡ್ಬಂದ್ರು ಮತ್ತೆ ಅದರ ಉದ್ದೇಶ ಏನು, ಯಾಕೆ ಈ ಒಂದು ತರಬೇತಿಯನ್ನ ಬೇರೆ ಬೇರೆ ಶಾಲೆಗೆ ಹಾಕ್ತಾ ಅನ್ನೋದು ಸಂಕ್ಷಿಪ್ತವಾಗಿ ಒಂದು 2 ಮಾತು ಹೇಳಿ ನಾನು ಈ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಏನಪ್ಪಾ ಅಂತಂದ್ರೆ ಅಲ್ಲಿ 5 ಥಿಯರಿ ಇರ್ತದ, ಅಂದ್ರೆ 5 ಥಿಯರಿ ಮೇಲೆ ಪಾಠ ಬೋಧನೆ ಮಾಡೋದಿರ್ತದ, ಆಮೇಲೆ ಮಕ್ಕಳಿಗೆ ಮೋಟಿವೇಶನ್ ಮಾಡೋದಿರ್ತದ. ಎಲ್ಲ ಕೆಲವೊಂದಿಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಆಗಾಗ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಟೀಚರ್ಸ್ BEd ಅನ್ನ ಮುಗಿಸಿ MA ಮಾಡಿಕೊಂಡು ಬಂದಿರ್ತಕ್ಕಂಥ ಶಿಕ್ಷಕರಿಂದ ಚರ್ಚೆ ಮಾಡ್ತಾರೆ. ಯಾವ ತರ ಬೋಧನೆ ಮಾಡ್ಬೇಕು ಸರ್, ವಿದ್ಯಾರ್ಥಿಗಳ ಜೊತೆ ಯಾವ ರೀತಿ ಸಂವಾದ ಮಾಡಬೇಕು, ಯಾವ ರೀತಿಯ ವಿದ್ಯಾರ್ಥಿಗಳ ಮನಸ್ಸನ್ನ ಕೇಂದ್ರೀಕರಣ ಮಾಡ್ಕೋಬೇಕು, ಇಂಥ 10 ವಿಚಾರಗಳನ್ನ ನಮ್ಮ ಕಡೆ ಕೇಳ್ಕೊಂಡು ಏನ್ ಮಾಡ್ತಿದ್ರೆ ತಮ್ಮ ಪಾಠ ಬೋಧನೆಯಲ್ಲಿ ತಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ನಿಮ್ಮೊಂದಿಗೆ ಏನ್ ಮಾಡಿದ್ರು, ಪಾಠ ಬೋಧನೆಯನ್ನ ಮಾಡಿ ನಿಮ್ಗೆ ಒಳ್ಳೆಯ ಒಂದು ವಿಷಯ ಬೋಧನೆ ಮಾಡಿ ನಿಮ್ಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದೆರಡು ಮಾತು. ಪರಮ ಪೂಜ್ಯ ಶ್ರೀಗಳೇ, ಮಂಗಳಾರತಿಗಳೇ ಹಾಗೂ ವೇದಿಕೆ ಮೇಲೆ ಶೋಭಿತರಾಗಿರುವ ಎಲ್ಲ ಗುರುಗಳೇ, ಗುರು ಮಾತಿಗಳೇ ಹಾಗೂ ಮುದ್ದು ಮಕ್ಕಳೇ, ಬಹಳ ಖುಷಿ ಆಗುತ್ತೆ. ಹೊಸದಾಗಿ ಬಿಲ್ಡಿಂಗ್ ಓಪನಿಂಗ್ ಆದಾಗ ಈ ಕ್ಲಾಸ್ ಟೀಚರ್ ನಾನು ಆಗಿದ್ದೆ. ಅವಾಗ ಇವರು 6ನೇ ಇದ್ರು, 10th ಇದ್ದರು, ಇವರು 9th ಇದ್ದರು, 5th ಇದು ಕಾಣಿಸ್ತೈತಿ ನಮ್ಮ ಕ್ಲಾಸ್. ಇದು ಬಹಳ ಖುಷಿ ಆಗುತ್ತೆ. ಸೊ ಇವತ್ತು ಸತೀಶ್ ಅವರ ಬೀಳ್ಕೊಡುವ ಒಂದು ಸಮಾರಂಭ. ಇವತ್ತು ಅವರು 1 ತಿಂಗಳ ಸರ್ 1.5 ತಿಂಗಳ ನಮ್ಮ ಶಾಲೆಗೆ ಬಂದು ಒಳ್ಳೆಯ ಒಂದು ರೀತಿಯಲ್ಲಿ ಮಕ್ಕಳೊಂದಿಗೆ ಒಡನಾಟ, ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಏನೋ ಕೆಲಸ ಹೇಳಿದ್ರು ಮನಸ್ಸಿನಿಂದ ಅದನ್ನು ಅಪ್ಪಿಕೊಂಡು ಮಾಡ್ತಿದ್ರಲ್ಲ, ಅದು ನಮ್ಗೆ ಬಹಳ ಖುಷಿಯನ್ನು ನೀಡ್ತು. ಅವ್ರು ಹೊಸದಾಗಿ ಬಂದಾಗ ನಮ್ಗೆ ಕೇಳಿದ್ರು,
ಸರ್ ಹಿಂಗಿನ ಪ್ರಶಿಕ್ಷಣಾರ್ಥಿಯಾಗಿ ಬರ್ತೀನಿ ಸರ್ ಅಂದಾಗ ನೋಡಪ್ಪ ಇಲ್ಲಿ ನಮ್ಮ ಶಿಕ್ಷಕರಂತೂ ಭಾಳ ಇದಾರ ಗೆಸ್ಟ್ ಫುಲ್ ಅದಾರ ಮತ್ತು ಅಲ್ಲಿ ಕೊಟ್ಟಿದ್ದ ಕ್ಲಾಸ್ ನೀವು ಮಾಡ್ಬೇಕಂದಾಗ ಅವ್ರು ಅದನ್ನ ಆಯ್ತು ಸರ್ ನಾನು ಮಾಡ್ತೀನಿ ಡೋಂಟ್ ವರಿ ಅಂದ್ರು. ಪಾಪ ತಾವು ಮನಸ್ಪೂರ್ವಕವಾಗಿ ಆ ಕೆಲಸಗಳನ್ನ ಮಾಡ್ತಾ ಇದ್ರು. ಈ ಶಾಲೆಯ ಜವಾಬ್ದಾರಿಗಳು ಯಾವುದೇ ಇದ್ದಾಗ ಆ ಕೊಡ್ರಿ ನಾ ಇಟ್ಕೋತೀನಿ, ನಮ್ಮ ರೊಕ್ಕ ಯಾವ ಕಡೆ ಕೊಡೋದು ರೊಕ್ಕ ಅನ್ಕೊಂಡ ಸರ್ ನಮ್ಮ ಕಡೆ ಕೊಡ್ರಿ ಇಟ್ಕೋತೀನಿ ಅಂತಿದ್ರು. ಇನ್ನು ನಮ್ಮ PMC ರೊಕ್ಕ ಇನ್ನೂ ಒಬ್ಬರನ್ನ ಅದಾವ ಇರ್ಲಿ. ಅದೇನಪ್ಪಾ ಅಂತೀರ ಯಾವುದೇ ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಅನ್ನುವಂಥ ಸಮರ್ಪಣಾ ಭಾವ ನಮ್ಮಲ್ಲಿ ಇರಬೇಕು. ಅದಕ್ಕೆ ಏನಂತೀಪ್ಪ ಅಂತೀರ ಒಂದ್ ನೆನಪು ಏನಾಗಿತ್ತಪ್ಪ ಅಂತೀರ ಬರೋಬ್ಬರಿ 2010 ಅವ್ರ ರೀತಿ ನಾನು ಈಗ ಬಂದು ಹೋಗಿದ್ದೆ. ನಮ್ಮ ಡೊಳೇಶ್ವರ ಅಜ್ಜರ ಆಶೀರ್ವಾದ ನಮ್ಗಿತ್ತು ಅವಾಗ. ಅಜ್ಜರ 2010 ಸೇಮ್ ಅವ್ರಂಗ ನಾ ಈಗ ಪಾಠ ಕೊಡಕ್ ಬಂದಿದ್ದೆ. ಅವ್ರಾಗ ಒಂದ್ ಮಾತು ಹೇಳಿದಂಗ ಬಾಲರ್ ಸರ್ ನೀವು ಗೌರ್ಮೆಂಟ್ ಹೋಗಿ ಹಿಡಿಬೇಕ್ರಿ ಸರ್ ಅಂದಾಗ ಆಯ್ತು ಅಜ್ಜಾರ್ ನೋಡುದ್ರಿ ಅಂತಾಗ 7 ವರ್ಷಗಳ ಕಾಲ ನಾನು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡಿದೆ. 7ನೇ ವರ್ಷಕ್ಕೆ ಸೀದಾ ನಂಗೆ ಆರ್ಡರ್ ಸಿಕ್ಕಿದ್ದು ಕಾನ್ಫಿಡೆನ್ಸ್ ಆಗಿ ಎಷ್ಟು ವರ್ಕ್ ಮಾಡಕ್ ಹೋಗಿದ್ದೆ. ನಾನು ಬೆಳಿಗ್ಗೆ 6 ಗಂಟೆಗೆ ಬಿಟ್ರೆ ಅಲ್ಲಿ ಹೋಗ್ಬೇಕಾದ್ರೆ 10 ಗಂಟೆ ಆಗ್ತಿತ್ತು. ನನ್ಗೆ ನಾನು ಮನಸ್ಸಿನಾಗ ಅನ್ಕೊಟ್ಟಿದ್ದೆ ದೇವ್ರು ನನಗೆ ಸಮೀಪ ಶಾಲೆ ಸಿಗ್ಲಿಪ್ಪ ನೌಕರಿಗೆ ಅಂತೇಳಿ. ಅದೇ ರೀತಿ ರ್ಯಾಂಕಿಂಗ್ ಒಳಗೆ ಬೆಳಗಾವ್ದಾಗ ನನಗೆ ರ್ಯಾಂಕಿಂಗ್ ಚಲೋ ಇತ್ತು. ಕೇಳಿದಲ್ಲಿ ಕೊಟ್ಟರು. ಇಲ್ಲಿ ಈಗ ನಂದು 7ನೇ ವರ್ಷ ಸೇವೆ ಸರ್. ನೀವು ಮನಸ್ಪೂರ್ವಕವಾಗಿ ಯಾವುದೇ ಕೆಲಸ ಕೊಟ್ಟರು ಮಾಡ್ಕೊಂತ ಹೋಗ್ತಿರಲ್ಲ ಅದೇ ಗುಣ ನಿಮ್ಗೆ ಏನಾಗ್ತದೆ ಅಂದ್ರೆ ನಿಮ್ಗೆ ಸರ್ಕಾರಿ ನೌಕರಿ ಇರಲಿಕ್ಕೆ ಸಹಾಯ ಆಗುತ್ತೆ. ಈ ಗುಣ ಕಂಟಿನ್ಯೂ ಇಡ್ರಿ, ನಿಮ್ಗೆ ಒಳ್ಳೇದಾಗತ್ತ. ಮಕ್ಕಳೊಂದಿಗೆ ಚೆನ್ನಾಗಿ ಬೆಳಿತೀರಿ ಸರ್. ಸೊ ಇದು ಇಷ್ಟಕ್ಕೆ ನಿಮ್ಗೆ ಮುಗಿತಂತಲ್ಲ, ಮುಂದೆ ನಿಮ್ಮ ಅತಿಥಿ ಶಿಕ್ಷಕರಾಗಿ ನೀವು ಸಹ ಈ ಸೇವೆಯನ್ನು ಸಲ್ಲಿಸಬಹುದು. ಮನಸ್ಸು ಸ್ವಚ್ಛತೆ ದೇವರು ಎಲ್ಲಾದ್ರೂ ಏನ್ ಮಾಡ್ತಾನ ಕೊಡ್ತಾನ, ದಾರಿ ತೋರಿಸ್ತಾನ ಅಂತ ಹೇಳಿಕೆ ನಮ್ಮ ಸತೀಶ್ ಸರ್ ಅವರು ಉದಾಹರಣೆ ಅಂತ ಹೇಳ್ತಾ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಬಟ್ ಸಮಯದ ಅಭಾವ ಇರೋದ್ರಿಂದ ಅವ್ರಿಗೆ ದೇವ್ರ ಮುಂದೆ ಒಳ್ಳೆ ಸರ್ಕಾರಿ ನೌಕರಿ ಕೊಡ್ಲಿ, ಅವ್ರ ಜೀವನದಲ್ಲಿ ಅವರು ಇನ್ನೂ ಮುಂದಕ್ಕೆ ಬರ್ಲಿ, ಇನ್ನೂ ದೊಡ್ಡ ಕಾಂಪಿಟೇಷನ್ ಯುಗದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಲಿ ಅಂತ ಶುಭ ಹಾರೈಸಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರಿಸಿ ನನ್ನ 2 ಮಾತುಗಳಿಗೆ ವಿರಾಮ ಇದ್ದೇನೆ. ಶಿಕ್ಷಕರೇ ಹಾಗೂ ನನ್ನ ಸ್ನೇಹಿತರು ಎಲ್ಲರಿಗೂ ನನ್ನ ಮಧ್ಯಾಹ್ನದ ಶುಭಾಶಯಗಳು. ನಾನು ಈಗ ನಮ್ಮ ಸತೀಶ್ ಶಿಕ್ಷಕರಾದ BS ಸರ್ ಅವರಿಗೆ ಒಂದೆರಡು ಮಾತುಗಳನ್ನ ಹೇಳಿ ಮುಗಿಸುತ್ತೇನೆ. ಅವತ್ತು ನಮಗೆ ಕಬಡ್ಡಿ